ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ನಂಜುಂಡಯ್ಯ. ನಾನು ನ್ಯಾಯಾಂಗ ಇಲಾಖೆ ನೌಕರ. ನಿನ್ನೆ ಒಂದು ಬೈಕ್ ಟ್ಯಾಕ್ಸಿ ಮತ್ತು ಆಟೋ ರಿಕ್ಷಾ ಚಾಲಕರ ನಡುವೆ ನಡೀತಾ ಇರುವಂಥ ಒಂದು ಘರ್ಷಣೆ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ. ಆದರೆ ಸುಮಾರು ಜನರು ನೋಡಿದ್ದೀರಾ. ಮುಂದೆ ಏನು ಮಾಡಬೇಕು ಅಂತ ನೀವು ಒಂದು ಸ್ವಲ್ಪ ಶಾಂತಿಯುತವಾಗಿ ನಿಧಾನದಲ್ಲಿ ಕ್ರಮ ತಗೊಳ್ಳಿ. ಯಾರು ಆ ಥರ ಮಾಡಬೇಡಿ. ಯಾಕಂದರೆ ಆಟೋ ರಿಕ್ಷಾದಲ್ಲಿ ಯಾವ ಪ್ರಯಾಣಿಕ ಹೋಗಬೇಕೋ ಅವನು ಹೋಗೇ ಹೋಗ್ತಾನೆ. ಅವನು ಯಾವುದೇ ಕಾರಣಕ್ಕೂ ರ್ಯಾಪಿಡೋ ಬರಲ್ಲ. ರ್ಯಾಪಿಡೋದಲ್ಲಿ ಹೋಗೋನು ಆಟೋದಲ್ಲೂ ಹೋಗಲ್ಲ, ಕಾರ್ನಲ್ಲೂ ಹೋಗಲ್ಲ. ಅವರು ಯಾವ ಕ್ಷೇತ್ರದಲ್ಲಿ ಜರ್ನಿ ಮಾಡ್ತಿದ್ರೋ ಅದೇ ವಾಹನದಲ್ಲಿ ಅವರು ಹೋಗ್ತಾರೆ. ಅತಿ ಸದ್ಯದಲ್ಲೇ ಈ ಆದೇಶ ಪುನಃ ಬರ್ತದೆ. ಈಗ ಏನು ಬೆಂಗಳೂರು ನಗರದಾದ್ಯಂತ 11 ಕಡೆ RTO ಅಧಿಕಾರಿಗಳು ರೋಡಲ್ಲಿ ನಿಂತ್ಕೊಂಡು ಗಾಡಿಗಳೆಲ್ಲ ಸೀಜ್ ಮಾಡ್ತಾರೋ ಅವ್ರಿಗೆ ತಕ್ಕ ಪಾಠ ಹಾಗೆ ಆಗುತ್ತೆ. ನಾನು ಯಾಕೆ ರೋಡ್ಗೆ ಇಳಿದು ಆಟೋ ರಿಕ್ಷಾ ಚಾಲಕರ ಮಾತನ್ನ ಕೇಳಿ ಮತ್ತು ಯಾರ್ದೋ ರಾಜಕೀಯ ಒತ್ತಡಕ್ಕೆ ನಾನು ಮಣಿದು ನಾನು ಯಾಕೆ ಸೀಜ್ ಮಾಡ್ತಾಯಿದ್ದೆ ಅಂತ ಹೇಳಿ ಅವನು ತಕ್ಕ ಪಾಠ ಕಲಿತಾನೆ. ಯಾಕಂದರೆ ಕಲೀಲೇಬೇಕು. ನ್ಯಾಯಾಲಯದಲ್ಲಿ ಒಂದು ಆದೇಶ ಬಾಕಿ ಇದ್ದಾಗ ಅದು ಕಂಪ್ಲೀಟ್ ಆಗೋವ್ರಿಗೆ ಯಾರಿಗೆ ಆಗಲಿ, ಯಾವನಿಗೆ ಆಗಲಿ, ಯಾವ ದೊಡ್ಡ ಮನಸ್ಸಿಗೆ ಆಗಲಿ ಆ ಪೆಂಡಿಗಲ್ಲಿದ್ದಾಗ ಅವ್ರದ್ದೇ ಆದ ಒಂದು ಬುದ್ಧಿನ ತೋರ್ಸೋಕ್ಕೆ ಸಾಧ್ಯನೇ ಇಲ್ಲ. ಸುಪ್ರೀಂ ಕೋರ್ಟಲ್ಲೂ ಕೂಡ ಹೈಕೋರ್ಟಲ್ಲಿ ಆದೇಶ ಏನು ಹೇಳಿದೆಯೋ ಅದನ್ನೇ ಸುಪ್ರೀಂ ಕೋರ್ಟಲ್ಲೂ ಹೇಳ್ತದೆ. 200% ಗ್ಯಾರಂಟಿ. ಯಾಕಂದರೆ ಜುಡಿಷಿಯರಿ ಅಂದರೆ ಜುಡಿಷಿಯರಿನೇ. ಹೈಕೋರ್ಟ್ ಬೇರೆ, ಸುಪ್ರೀಂ ಕೋರ್ಟ್ ಬೇರೆ, ಲೋಯರ್ ಕೋರ್ಟ್ ಬೇರೆ, DJ ಕೋರ್ಟ್ ಬೇರೆ ಎಲ್ಲ. ಅದು ನ್ಯಾಯಯುತವಾಗಿ ಮಾಡಿದರೆ ಇದೆ ಹೈಕೋರ್ಟ್ ಆರ್ಡರ್ ಇಸ್ ಕನ್ಫರ್ಮ್ ಅಂತ ಸುಪ್ರೀಂ ಕೋರ್ಟಲ್ಲೂ ಆದೇಶ ಆಗುತ್ತೆ. ಆಗ ರ್ಯಾಪಿಡೋ ಟ್ಯಾಕ್ಸಿ ಡ್ರೈವರ್ಗಳಿಗೆ ಒಂದು ಅನುಕೂಲ ಆಗುತ್ತೆ. ಅಲ್ಲಿವರೆಗೆ ಒಂದು ಸ್ವಲ್ಪ ಸಮಾಧಾನವಾಗಿರಿ. ಈಗ ಏನಾಗಿದೆ ಅಂದರೆ ಬಿಸಿ ತುಪ್ಪ ಕುಡಿದ್ರೆ ನಾಲಿಗೆ ಬೆಳಗೋಗುತ್ತೆ, ಹೋಗಿದ್ರೆ ವೇಸ್ಟ್ ಆಗುತ್ತೆ. ಯಾರು ಆ ಥರದ ನಿರ್ಧಾರನ ಮಾಡಬೇಡಿ. 1-2 ದಿನ ನೀವೇ ಸಮಾಧಾನ ಪಟ್ಕೊಂಡಿರಿ. ಈಗ ಏನಾಗಿದೆ ಅಂದರೆ ಈ ರಾಜಕೀಯದಲ್ಲಿ ಕಂಡು RTO ಅಧಿಕಾರಿಗಳು ಒದ್ದಾಡ್ತಾ ಇದ್ದಾರೆ. ಯಾಕಂದರೆ ವಿಧಿಯೇ ಇಲ್ಲ. ಇವ್ರ ಮಾತನ್ನ ಕೇಳಬೇಕೋ ಅವ್ರ ಮಾತನ್ನ ಕೇಳಬೇಕೋ ಈ ಥರ ಇಕ್ಕಟ್ಟಿನ ಪರಿಸ್ಥಿತಿಗೆ ಕೊಟ್ಟಿದ್ದಾರೆ. ಇದು ಸತ್ಯವಾದ ಸಂಗತಿ. ಈಗಾಗಲೇ RTOದವ್ರಿಗೆ ಒಂದು ಸ್ವಲ್ಪ 30% ಬುದ್ಧಿ ಕಲ್ತಿದೆ. RTO ಅಧಿಕಾರಿಗಳು ಡಬ್ಬಲ್ಗೆ ಮಾಡ್ತಾಯಿದ್ದಾರೆ ಅಂತ ಈಗಲೇ ಕನ್ಫರ್ಮ್ ಆಗಿದೆ. ಇದರಿಂದ ಆಟೋ ಚಾಲಕರಿಗೇನು ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ಅವ್ರು ಏನು ಮಾಡ್ತಾಯಿದ್ರು ಅದನ್ನು ಮಾಡೇ ಮಾಡ್ತಾರೆ. ರ್ಯಾಪಿಡೋ ಏನು ಮಾಡಬೇಕು ಅದು ಪರ್ಮಿಷನ್ ಕೊಡ್ತದೆ. ಯಾಕಂದರೆ ಈ ಮಾತು ಹೇಳ್ತಾಯಿದ್ದೀನಿ ಅಂದರೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಸುರಿದುಬಿಟ್ಟು ಅವನು ಕೈ ಕಟ್ಟಿಗೆ ಕೂತ್ಕೊಳ್ಳೋ ರ್ಯಾಪಿಡೋ, ಓಲೋ, ಊಬರು ಇವು ಯಾವುದು ಕೈ ಕಟ್ಟಿಗೆ ಕೂತ್ಕೊಳ್ಳೋದಿಲ್ಲ. ಯಾಕಂದರೆ ಅವ್ರಿಗೆ ಇದನ್ನು ಬಿಟ್ಟರೆ ಬೇರೆ ರೂಟೇ ಇಲ್ಲ. ಆದ್ದರಿಂದ ನಾನು ಹೇಳೋದು ಸ್ನೇಹಿತರೆ ಇಷ್ಟೇ, ಎಲ್ಲರೂ ಶಾಂತಿಯುತವಾಗಿ ಒತ್ತಿಸಿ ಒಂದು 4 ದಿನ ನಿಲ್ಲಿಸಿ ಸಾರ್ವಜನಿಕರ ಒಂದು ಅನುಕೂಲ ಏನಿದೆಯೋ ಆ ಅನುಕೂಲಕ್ಕೆ ತಕ್ಕಂತೆ ಇವರು ಆದೇಶ ಹೊರಡಿಸ್ತಾರೆ. ಈಗ ನೋಡಿ, ಆಟೋ ಚಾಲಕರ ಪರವಾಗಿ ಸರ್ಕಾರ ಒಂದು ಸ್ವಲ್ಪ ಏನೋ ಇದು ಮಾಡಿರಿ ಅದು ಮಾಡಿರಿ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾಯಿದ್ದಾರೆ. ಆದರೆ ಸಾರ್ವಜನಿಕರು ಮನುಷ್ಯರೇ. ಇವರು ಒಂದು ಏನಿದೆ ಅನುಕೂಲಗಳು ಅದಕ್ಕೆ ತಕ್ಕಂತೆ ಆದೇಶ ಮಾಡೇ ಮಾಡ್ತಾರೆ. ಯಾರು ಕಾನೂನು ಕ್ರಮ ಕೈಗೊಳ್ಳಬೇಡಿ. ಒಂದು 4 ದಿನ ನಾನಲ್ಲ, ನನಗೆ ಹುಷಾರಿಲ್ಲ ಅಂಥೇಳಿ 4 ದಿನ ನೆಮ್ಮದಿಯಾಗಿದ್ದು ಬಿಡಿ. 5 ದಿನಕ್ಕೆ ಇದು ಸರಿಯಾಗುತ್ತೆ. ಸರಿಯಾಗಲೇಬೇಕು. ಏನಿದೆಯೋ ಹೈಕೋರ್ಟು RTO ಅಧಿಕಾರಿಗಳ ಮೇಲೆ ಕ್ರಮ ತಕ್ಕೋತಾರೆ. ಅಲ್ಲಿವರೆಗೆ ನಾವು ಕಾದು ನೋಡಬೇಕು. ತಾಳಿದವನು ಬಾಳೆಯಾನು ಅಂತಾರಲ್ಲ, ಹಾಗೆ ನಾವು ಕಾದು ನೋಡಬೇಕು. ಕಾದು ನೋಡಿಬಿಟ್ಟು ಬುದ್ಧಿ ಕಲಿತಾರೆ. ಪುನಃ ಹೈಕೋರ್ಟ್ ಆರ್ಡರ್ನೇ ನೀವು ಯಾವನು ಉಲ್ಲಂಘನೆ ಮಾಡೋನು ಅಂಥೇಳಿ ಅವನ ಮೇಲೆ ಕರೆಂಟೆ ತಕ್ಕಿದ್ರೆ ಎಲ್ಲ ಬುದ್ಧಿ ಕಲಿತಾರೆ. ಆದ್ದರಿಂದ ಸಾರ್ವಜನಿಕರು ಒಂದು ಸ್ವಲ್ಪ
ಟ್ಯಾಕ್ಸಿ ಡ್ರೈವರು, ಸಾರ್ವಜನಿಕರು ಒಂದು ಸ್ವಲ್ಪ ಸಮಾಧಾನವಾಗಿ ಇರಿ. ಮುಂದೆ ಒಂದು ಒಳ್ಳೆಯ ಕಾಲ ಬಂದೇ ಬರ್ತದೆ. ಅಲ್ಲಿವರೆಗೆ ನಾವು ಕಾದು ನೋಡಬೇಕು. ಹಿಂದೆ ಆಗಿರುವಂಥ ಒಂದು ಘಟನೆಗಳನ್ನು ನೆನಪಿಸ್ಕೊಳ್ಳಿ. ಮಹಾತ್ಮ ಗಾಂಧೀಜಿ ಎಷ್ಟು ದಪ್ಪ ಇದ್ದ, ಉರುಬಿದ್ರೆ ಬಿದ್ದೋಗುವಂಥ ವ್ಯಕ್ತಿ ಮಹಾತ್ಮ ಗಾಂಧೀಜಿ. ಅವನ ಒಂದು ಮುಂದಾಳತ್ವದಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು ಅಂದರೆ ಖುಷಿ ಪಡಬೇಕು. ಹಾಗಾಗಲಾಗಿ ಇಂದವರೆಲ್ಲ ನೆನೆಸ್ಕೊಂಡು ನೀವು ಒಂದು ಸ್ವಲ್ಪ ಸಮಾಧಾನವಾಗಿ ಇರಿ. ಇಷ್ಟು ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾರು ಟೆನ್ಷನ್ ತಗೋಬೇಡಿ, ಕೂಲಾಗಿರಿ. ಹುಡ್ಸು ಶಿವ ಹುಲ್ಲು ನೀರು ಕೊಟ್ಟೇ ಕೊಡ್ತಾನೆ. ಹಾಗಾಗಿ ಆತರ ನಿರ್ಧಾರ ಯಾವುದೇ ತಗೋಬೇಡಿ. ಆಟೋ ರಿಕ್ಷಾ ಚಾಲಕರ ಮೇಲೂ ಗಲಾಟೆ ಮಾಡ್ಕೋಬೇಡಿ. ಸರ್ಕಾರನೇ ಬುದ್ಧಿ ಕಲಿತು ಪುನಃ ಸರ್ಕಾರನೇ ಆದೇಶನ ಓಡಿಸುತ್ತೆ. ಇದರಲ್ಲಿ ಎರಡು ಮಾತಿಲ್ಲ. ಸ್ವಲ್ಪ ಸಮಾಧಾನವಾಗಿರೋದು ಬಹಳ ಉತ್ತಮ ಅಂಥೇಳಿ ನಾನು ಹೇಳ್ತಾಯಿದ್ದೀನಿ. ಇಷ್ಟು ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ತಾವು ದಯಮಾಡಿ ನನ್ನ ವೀಡಿಯೋದಲ್ಲಿ ಏನಾದ್ರು ಲೋಪದೋಷ ಇದ್ದರೆ ಕ್ಷಮಿಸಬೇಕು. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನ್ನ ಕಮೆಂಟ್ ಬಾಕ್ಸ್ಗೆ ತಪ್ಪದೆ ಹಾಕಬೇಕು. ನಿಮ್ಮ ಕಮೆಂಟ್ನಲ್ಲಿ ಏನಿದೆಯೋ ಅನ್ನೋದು ನನಗೂ ಒಂದು ಸ್ವಲ್ಪ ಅರ್ಥ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ನನಗೆ ಲೈಕು ವ್ಯೂಸು ಇದು ಯಾವುದೂ ಬೇಡ. ನನಗೆ ಗೊತ್ತಿರೋ ವಿದ್ಯೆನ ನಾನೊಂದು ಸ್ವಲ್ಪ ಪಬ್ಲಿಕ್ಗೆ ಒಂದು ಸ್ವಲ್ಪ ಸಮಾಧಾನವಾಗಿ ಹೇಳ್ತಾಯಿದ್ದೀನಿ. ಯಾಕಂದರೆ ಜನಗಳನ್ನ ಇವತ್ತು ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯವರು ನೋಡೋಕ್ಕಾಗ್ತಾ ಇಲ್ಲ, ಆಟೋ ರಿಕ್ಷಾ ಚಾಲಕರು ನೋಡ್ತಾ ಇಲ್ಲ, ಎಲ್ಲ ನಡುಬಿದಲ್ಲಿ ನಿಂತ್ಕೊಂಡು ಏನೋ ಗಲಾಟೆ ಮಾಡ್ತಾಯಿದ್ದಾರೆ. ಇದೇ ರೀತಿ ಗಲಾಟೆ ಮುಂದುವರಿಯೋಕ್ಕೆ ಚಾನ್ಸಸ್ಸೇ ಇಲ್ಲ. ಯಾಕಂತಂದರೆ ಡೈಲಿ ರೋಡಲ್ಲಿ ನಿಂತ್ಕೊಂಡ್ರೆ ಅವರ ತಾಯಂದಿರು, ಅವರ ಹೆಂಡತಿ ಮಕ್ಕಳುಗಳೆಲ್ಲ ಉಪವಾಸ ಬೀಳ್ತಾರೆ. ಹಾಗಾಗಿ ಅವ್ರಿಗೆ ಹೊಟ್ಟೆ ಪಾಡುವಂಥ ಇರ್ತದೆ. ಅವರು ಎಚ್ಚರಿಕೆನೇ ಒಳ್ಳೆಯದಿಲ್ಲ. ಸರ್ಕಾರಿ ಅಧಿಕಾರಿಗಳು ಅಷ್ಟೇ, RTO ಏನಿದ್ದಾರೋ ಅವರು ಅಷ್ಟೇ ಡೈಲಿ ರೋಡಲ್ಲಿ ನಿಂತ್ಕೊಂಡು ಫೈನು ಗೀನು ಪೆನಾಲ್ಟಿ ಅಂತ ಕೂತಿದ್ರೆ ಸರ್ಕಾರಿ ಕೆಲಸ ಅವ್ರು ತಾತ ಮಾಡ್ದನ? ಅವ್ರಿಗೆ ನೀವು ಫೈನ್ ಒಂದೇ ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಹೇಳೋದಿಲ್ಲ. ಅವ್ರಿಗೆ ಬೇಕಷ್ಟು ಕೆಲಸಗಳಿದ್ದಾವೆ. ಹಾಗಾಗಿ RTO ಇನ್ನೂ 1-2 ದಿನ 3 ದಿನ ಸ್ಪಂದಿಸ್ತಾರೆ. ಪುನಃ ಅವ್ರಲ್ಲೋಗಿ RTO ಆಫೀಸ್ನಲ್ಲಿ ಕೂತ್ಕೋತಾರೆ. ಆಯಿತಾ? ಯಾರಾದರೂ ಪ್ರೆಜರ್ ಬಂತು ಅಂದರೆ ಅವ್ರ ಪಾಡಿಗೆ ಅವರು ಬುದ್ಧಿ ಕಲಿತಾರೆ. ಹಾಗಾಗಿ ಇಲ್ಲಿ ನೀವು ತಿಳ್ಕೊಳ್ಳೋದೇನು ಅಂತಂದರೆ ಸಮಾಧಾನವಾಗಿರೋದು 100ಕ್ಕೆ 200% ಒಳ್ಳೆಯದು ಅಂತ ನನ್ನ ಭಾವನೆ. ಇಷ್ಟು ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೆ ನಮಸ್ಕಾರ.